ಮುಚ್ಚ ಬಾಯಿ. ಏನು ಕೈ ನೋಡಿ ಭವಿಷ್ಯ ಹೇಳ್ತಿಯಂತೆ ನೀನು. ಇಷ್ಟು ವರ್ಷ ಅರ್ಜುನ್ ರಹಸ್ಯನ ಯಾರಿಗೂ ಗೊತ್ತಾಗದ ಹಾಗೆ ಮುಚ್ಚಿಟ್ಕೊಂಡು ಬಂದೆ. ಆದ್ರೆ ನೀನು ಮಣ್ಣು ಪಾಲು ಮಾಡ್ಬಿಟ್ಟಲ್ಲೋ. ಎಲ್ಲರೂ ಎದುರಿಗೆ ಹೇಳೋಂಥ ಅವಶ್ಯಕತೆ ಏನಿತ್ತು? ಇಲ್ಲೇ ಗೊತ್ತಾಗುತ್ತೆ ನಿನ್ನ ಉದ್ದೇಶ ಏನಿದೆ ಅಂತ. ಅಮ್ಮವ್ರೆ, ಅಂಥ ಯಾವ ಉದ್ದೇಶನೂ ನನಗಿಲ್ಲ. ಕೈ ನೋಡಿ ಶಾಸ್ತ್ರ ಹೇಳೋದು ನನ್ನ ಹುಟ್ಟಿನಿಂದ ಬಂದಿದೆ. ಈ ನಾಲ್ಗೆ ಯಾವತ್ತೂ ಸುಳ್ಳಾಡಲ್ಲಮ್ಮ. ಸುಳ್ಳಾಗಿದ್ದರೆ ನನ್ನ ನಾಲ್ಗೆ ಸೇದ್ ಹೋಗಲಿ. ಈಗ ನಿಜ ಹೇಳೋದ್ರಿಂದ ಈ ಮನೆ ನೆಮ್ಮದಿ ಇರುತ್ತೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ, ನಾನು ನಿನ್ನ ಮಾತನ್ನ ನಂಬಲ್ಲ. ನೀನು ಬೇಕು ಅಂತಾನೆ ಯಾವುದೋ ದುರುದ್ದೇಶ ಇಟ್ಕೊಂಡೆ ಈ ರೀತಿ ಮಾಡಿದ್ಯಾ. ನೋಡು, ಇನ್ನೊಂದು ಕ್ಷಣನೂ ನೀನಿಲ್ಲಿರಬಾರ್ದು. ಹಾಗನ್ಬೇಡಿ ತಾಯಿ. ಬಡವ ನಾನು. ಏನೋ ಕೆಲಸ ಮಾಡಿಕೊಂಡು ಎರಡೊತ್ತು ಊಟ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ. ಬಿಟ್ಟು ತಿಳಿದೇ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಮ್ಮ. ಬಿಡೋ ಕಾಲು, ಬಿಡೋ. ನೋಡು, ಈ ರೀತಿ ನಾಟಕ ಮಾಡಿ ನಮ್ಮ ಮನೆಯವ್ರನ್ನ ನಂಬಿಸ್ಬೋದು, ನನ್ನನ್ನಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರು. ಅರ್ಥವಾಯ್ತಾ? ನೋಡ್ರಿ, ಹೇಗೆ ನಿನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ, ಗೊತ್ತಿದೆ. ದಮಯಂತಿ, ಇಷ್ಟೊತ್ತು ಅಂದಿದ್ದನ್ನ ಕೇಳಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಂತ ನನ್ನನ್ನು ಮನೆಯಿಂದ ಹೊರಗೆ ಹಾಕುವಷ್ಟು ಪೊಗರ ನಿನಗೆ.